ಗೆಳೆಯ ಏನಂತ ಒಂದು ಭೂಮಿಕಾ ಅವರು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದೆ. ಅದಕ್ಕೆ ಸರ್ಕ್ಯಾಸ್ಟಿಕ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಫೋನ್ ಮಾಡಿದ್ದಾರೆ. ಏನು ಮೆಂಟ್ಲಿ ಕೇಸನ ಅವನು? ಏನಾದ್ರೂ ಆಗಕ್ಕಿಲ್ಲ, ನಂದಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತಾನಲ್ಲ. ಏನ್ ಮಾಡ್ತೀಯೋ, ಆ ದೇವ್ರು ಮನುಷ್ಯನಿಗೆ ಬುದ್ಧಿ ಅಂತ ಕೊಟ್ಟಿದ್ದಾನಲ್ಲ, ಅದನ್ನ ಮನುಷ್ಯ ಉದ್ಧಾರ ಆಗಕ್ ಬಳಸಲ್ಲ, ಇನ್ನೊಬ್ಬರನ್ನ ಹೇಗೆ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡಕ್ ಬಳಸ್ತಾನೆ. ಆ ಭೂಪತಿ ಅವ್ರಿಗೆ 1000 ಸತಿ ಹೇಳಿದ್ದೇನೆ, ಅವತ್ತು ಬೆಂಕಿ ಅನಾಹುತದಲ್ಲಿ ನಿಮ್ಮ ವೈಫ್ ಬಾಡಿ ಮಾತ್ರ ಸಿಕ್ಕಿದ್ದು, ಮಗಳ ಬಾಡಿ ಸಿಕ್ಕಿಲ್ಲ, ಅವಳು ಬದುಕಿರ್ಬಹುದು ಅಂತ. ನಾವು ಎಷ್ಟೋ ಕಡೆ ಹುಡುಕ್ಸೋ ಪ್ರಯತ್ನ ಮಾಡಿದೀವಿ ಕಣ, ಅದನ್ನ ಹೇಳಿದೀನಿ. ಬಟ್ ಅವ್ರು ನಂಬಲ್ಲ, ಆದ್ರೂ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಮಾಡೋ ಕೆಲಸ ಬಿಟ್ಟು ಇಂಥವ್ರ ಜೊತೆ ಗುದ್ದಾಡ್ತಾ ಇದೀವಲ್ಲ, ಒಂದ್ಸತಿ ರೋಸ್ ಹೋಗುತ್ತೆ ಕಣ. ಗೆಳೆಯ, ನಿನ್ನ ಒಳ್ಳೆತನ ನಾವು ವೀಕ್ನೆಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಬಿಡಬಾರ್ದು ಅವನು. ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲೇ ಪಾಠ ಕಲಿಸ್ಬೇಕು. ಮಾಡ್ತೀನಿ ರೋನ್ಗೆ. ಏನ್ ಮಾಡ್ತಾ ಇದೀಯ? ಏಯ್ ಸುಮ್ಮನಿರೋ, ಬೇಡ. ನಾವು ಸುಮ್ಮನೆ ಇದ್ರೆ ಅವ್ನು ಇನ್ನೂ ಜಾಸ್ತಿ ಮಾಡ್ತಾನೆ ಕಣ. ಇಲ್ಲೇ ಮಟ್ಟ ಹಾಕ್ಬೇಕು ಅವನ್ನ. ನೀನ್ ಸುಮ್ಮನೆ ಆನಂದ, ನನ್ನ ಮಾತು ಕೇಳೋ. ನಮ್ಮ ಎನರ್ಜಿನ, ನಮ್ಮ ಟೈಮ್ನ ನಾವು ಉದ್ಧಾರ ಆಗಕ್ಕೆ ಬಳಸ್ಕೋಬೇಕು, ನಾವು ಖುಷಿಯಾಗಿರೋದಕ್ಕೆ ಬಳಸ್ಕೋಬೇಕು. ನೈತಿಕವಾಗಿ ಅವ್ರಿಗಿಂತ ನಾವು ಮೇಲಿದ್ದೀವಿ, ನಾವ್ ಯಾಕೆ ಅವ್ರ ಲೆವೆಲ್ಗೆ ಹೋಗ್ಬೇಕು? ನಾವ್ ಅಲ್ಲೇ ಇರೋಣ. ನೀನ್ ಹೇಳೋದು ಕರೆಕ್ಟ್. ಆದ್ರೂ ಅವಾಗ ಈ ತರ ಕ್ವಾಡ್ಲೆ ಕೊಡ್ತಾನಲ್ಲ, ಇರಿಟೇಟ್ ಆಗುತ್ತೆ ಕಣ. ಆನಂದ, ನಾವು ರೋಡಲ್ಲಿ ಹೋಗ್ತಾ ಇರುವಾಗ 1000 ನಾಯಿ ಬೊಗಳುತ್ತೆ. ನಾವು ಎಲ್ಲಾ ನಾಯಿಗೂ ಕಲ್ಲಲ್ಲಿ ಹೊಡಿತಾ ಕೂತ್ಕೊಳಕ್ ಆಗಲ್ಲ. ನಾವು ನಮ್ಮ ಡೆಸ್ಟಿನೇಷನ್ ಮರ್ತು ಬಿಡ್ತೀವಿ. ಇಗ್ನೋರ್ ಮಾಡೋದೇ ಒಳ್ಳೇದು ಕಣ. ಇಂಥವ್ರ ಜೊತೆ ಫೈಟ್ ಮಾಡಿ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಅದು ಸರಿನೇನು. ನಿನ್ ಜೊತೆ ಫೈಟ್ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕಣ. ಅವನೆಲ್ಲಿ, ನೀನೆಲ್ಲ. ನೋಡಾನಂದ, ಅವ್ನು ಏನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಬಡ್ಕೊಳ್ಳಿ, ನಾವು ಕೇರ್ ಮಾಡೋದು ಬೇಡ. ನಾವು ರಿಯಾಕ್ಟ್ ಮಾಡಿದ್ರೆ ಅದನ್ನ ಗೆಲುವು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಕೇರ್ ಮಾಡದೆ ಹೋದ್ರೆ ಅವ್ರು ಇನ್ನೂ ಕಂಗಾಲಾಗ್ತಾರೆ. ಒಟ್ನಲ್ಲಿ ಈಗ ನಾವು ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಅವ್ರ ಕಾರಣಕ್ಕೆ ಅದು ಹಾಳಾಗೋದು ಬೇಡ, ಸುಮ್ಮನಿದ್ ಬೇಡ. ಅಲ್ಲ, ಒಂದೊಂದ್ಸರ್ತಿ ನೀನು ಚಿಕ್ಕ ಮಕ್ಕಳದಾರ ಚಿಕ್ಕ ವಿಷಯನ ದೊಡ್ಡದು ಅನ್ನೋ ಥರ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀಯ. ಮತ್ತು ಅದೇ ನೀನು ದೊಡ್ಡ ವಿಷಯ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಟೆನ್ಷನ್ನು ಅನ್ನೋ ಥರ ಪರಿಸ್ಥಿತಿಲಿ ಥೇಟ್ ಗೌತಮ ಬುದ್ಧನ ಥರ ಸೈಲೆಂಟಾಗಿ ಇದ್ಬಿಡ್ತೀಯ. ಅಷ್ಟೊಂದು ಇರಿಟೇಟ್ ಮಾಡ್ತಾ ಇದ್ದಾನೆ. ನಾರ್ಮಲ್ ಆಗೇ ಇದೆಯಲ್ಲೋ. ಆನಂದ, ಶತ್ರು ನಮಗಿಂತ ಸ್ಟ್ರಾಂಗ್ ಅನ್ಕೊಂಡು ನಾವೇನಾದ್ರು ಮನಸ್ಸಿನಲ್ಲಿ ಜಾಗ ಕೊಟ್ರೆ ಅರ್ಧ ಸೋತ್ ಹಾಗೇನೆ. ಲೈಫಲ್ಲಿ ಈ ಥರದ ಅಪ್ಸ್ ಅಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಕಣ. ಯಾರ್ಯಾರೋ ನಮ್ಮ ದಾರಿಗೆ ಕಲ್ಲು ಹಾಕ್ತಾರೆ, ಮುಳ್ಳು ಹಾಕ್ತಾರೆ, ಬ್ಯಾರಿಕೇಡ್ ಹಾಕ್ತಾರೆ. ಹಾಗೆ ಹಂಪ್ಸ್ನ ಕ್ರಿಯೇಟ್ ಮಾಡೋರು, ಹಳ್ಳ ತೋಡೋರು. ನಾವು ಅದು ಯಾವುದಕ್ಕೂ ಕೇರ್ ಮಾಡಬಾರ್ದು. ನಮ್ಮ ದಾರಿನ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ನೋಡ, ಕಲ್ಲು ಹಾಕೋರು ಹಾಕ್ಲಿ, ನಾವು ಅದನ್ನ ಮೈಲಿಗಲ್ಲಿ ಮಾಡ್ಕೊಳ್ಳೋಣ. ತುಳಿಯೋರು ಇದ್ದಾಗಲೇ ಕಣ ನಾವು ಬೆಳೆಯೋದು. ಗಾದೆ ಮಾತೆ ಇಲ್ವೇನೋ, ಹೇಳೋನ್ ಮಾಡಲ್ಲ, ಮಾಡೋನ್ ಹೇಳಲ್ಲ ಅಂತ. ಇದು ಹಾಗೇನೆ. ಅವ್ರ ಮಾತಿಗೆ ನಾವ್ಯಾಕೋ ಸೊಪ್ಪು ಹಾಕ್ಬೇಕು? ಕರೆಕ್ಟಾಗಿ ಹೇಳಿದೆ ಗೆಳೆಯ. ಏನು ವರ್ಕೇ ಆಗ್ತಾ ಇಲ್ಲ. ಅಜಯ್ ಬನ್ನಿ ಇಲ್ಲಿ. ಸರ್, ನಾನು ಏನ್ರಿ ಹೇಳಿದ್ದೆ ನಿಮಗೆ? ಮನೆ ನೀಟಾಗಿ ನೋಡ್ಕೋಬೇಕು, ಎಲ್ಲಾನು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ದೆ ತಾನೆ. ಇಲ್ಲಿ ನೋಡಿದ್ರೆ ಲಿಫ್ಟೇ ಕೆಟ್ಟು ಕೂತಿದ್ಯಲ್ರಿ. ಇದು ಸರಿ ಇಲ್ಲ ಅಂದಮೇಲೆ ರಿಪೇರಿ ಮಾಡಿಸ್ಬೇಕು ತಾನೆ. ಸಾರಿ ಸರ್, ನಾನು ನೋಡಿರಲಿಲ್ಲ, ನಾನು ಅದನ್ನು ರಿಪೇರಿ ಮಾಡಿಸ್ತೀನಿ. ಆದಷ್ಟು ಬೇಗ ಮೆಕ್ಯಾನಿಕ್ ಕರೆಸಿ ಇದನ್ನು ರಿಪೇರಿ ಮಾಡಿಸಿ. ನೋಡಿ, ಭೂಮಿಕಾ ಅವರು ಸ್ಟೆಪ್ಸ್ನೆಲ್ಲ ಯೂಸ್ ಮಾಡೋ ಥರ ಆಗಬಾರ್ದು. ಅವ್ರಿಗೆ ಸ್ಟ್ರೈನ್ ಆಗುತ್ತೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈಗಲೇ ಹೇಳಿದ್ದೀನಿ. ಹಾಂ ಸರ್, ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ. ಇಂಥ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಅಜಯ್. ನಾನು ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನು ವಾರ್ನಿಂಗ್ ಅನ್ಕೊಂಡ್ರೂ ಪರವಾಗಿಲ್ಲ. ನಾನು ಹೇಳಿದ್ದಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಆಗಲೇಬೇಕು. ಇಲ್ಲದೆ ಹೋದ್ರೆ ನನ್ನ ರೆಸ್ಪಾನ್ಸ್ ಬೇರೆ ಥರ ಇರುತ್ತೆ. ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಿಡಿ. ಈಗಲೇ ಹೇಳಿದ್ದೀನಿ. ಓಕೆ ಸರ್. ಓಕೆ ಅಂದರೆ ಸಾಲದು ರೀ, ಇದು ಈಗಲೇ ಆಗಬೇಕು. ಅರ್ಥ ಆಯ್ತಾ? ಇವತ್ತು ಮಾತ್ರ ಇದು ಪ್ರಾಬ್ಲಮ್ ಆಗಿದೆ ಸರ್, ನಾಳೆ ಇನ್ನೇನೋ ಆಯಿತು, ಇದು ಯಾವುದೇ ರೀಸನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಮನೇಲಿ ಬೇರೆ ಏನೇನು ಪ್ರಾಬ್ಲಮ್ ಇದೆಯೋ ಎಲ್ಲನೂ ಒಂದ್ಸತಿ ಚೆಕ್ ಮಾಡಿಸಿ. ಸರಿ ಇಲ್ಲ ಅಂತ ಹೇಳಿದ್ರೆ ರಿಪೇರಿ ಮಾಡಿಸಿ. ಅರ್ಥ ಆಯ್ತಾ? ಆಯ್ತು ಸರ್. ಫಸ್ಟ್ ಕರ್ಸಿ ಮೆಕ್ಯಾನಿಕ್ನ. ನೀವೇ ಮಾಡ್ಕೊಂಡಿದ್ದು, ನಾವ್ಯಾರು ಇದು ಕೊನೆ ಅಲ್ಲ. ದಯವಿಟ್ಟು ಮತ್ತೆ ಕಾಲ್ ಮಾಡಬೇಡಿ, ಫೋನ್ ಇಡಿ. ಯಾಕೆ ಸರ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಸಾರಿ ಸರ್. ಜೀವ, ಬಾಬಾ ಕುಂತ್ಕೊ. ಏನಪ್ಪ ಸಮಾಚಾರ? ಈ ಕಡೆ ಪಾದ ಬೆಳೆಸ್ಬಿಟ್ಟಿದ್ಯಾ? ಏನಾದ್ರು ಕೆಲಸ ಆಗ್ಬೇಕಾಗಿತ್ತಾ? ಯಾಕೆ ಸರ್, ಬರೀ ಕೆಲಸದ ವಿಷಯವಾಗೇ ನಾನು ಬರ್ತೀನ, ಹಾಗೆ ಬರಬಾರ್ದಾ? ಏನಪ್ಪ ಹೀಗಂತೀಯ? ಆ ಥರ ಎಲ್ಲ ಏನೂ ಇಲ್ಲ. ನೀನು ಯಾವಾಗ ಬೇಕಾದರೂ ಬಂದು ಹೋಗ್ಬೋದು. ಯಾವಾಗಲೂ ಈ ಮನೆಯ ಬಾಗಿಲು ನೀನು ತೆಗೆದಿರುತ್ತೆ. ನೀನು ಬ್ಯುಸಿ ಇರ್ತೀಯಲ್ವಾ, ಸುಮ್ಮನೆ ಹಾಗೆ ಬರೋದಿಲ್ವಲ್ಲ ನೀನು. ಅದಕ್ಕೆ ಕೇಳಿದೆ ಅಷ್ಟೇ. ಆ್ಯಕ್ಚುಲಿ ನಾನು ಬಂದಿದ್ದು ಕೆಲಸದ ವಿಷಯದ ಬಗ್ಗೆನೇ ಸರ್. ನೋಡ್ದಾ, ನಾನು ಹೇಳಿ ಸರಿತೆ ತಾನೆ? ಸರಿ ಹೇಳು, ಏನಾಗಬೇಕಾಗಿತ್ತು? ಅದೇ ಸರ್, ನಾವು ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡ್ತಿದ್ದೀವಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಅದು ಎಲ್ಲಿವರೆಗೂ ಬಂತು, ಏನೇನಾಗ್ತಿದೆ ಅಂತ ಅಪ್ಡೇಟ್ ಕೊಡೋಣ ಅಂತ ಬಂದೆ ಸರ್. ಸರಿ. ಓಕೆ. ಈಗ ಒಂದು ಕೆಲಸ ಮಾಡೋಣ.
ಡ್ರಿಂಕ್ಸ್ ತಗೊಳ್ತಾ ಮಾತಾಡುವ ಮಜಾ ಬರುತ್ತೆ. ಸರ್ ನನಗೆ ಡ್ರಿಂಕ್ಸ್ ಬೇಡ. ಲಾಸ್ಟ್ ಟೈಮ್ ಡ್ರಿಂಕ್ಸ್ ಮಾಡಿದ್ದಕ್ಕೆ ಮನೇಲಿ ಜಗಳ ಆಯಿತು. ನನ್ನ ವೈಫ್ ಬೇರೆ ನಿಮ್ಮ ಹತ್ರ ತುಂಬ ರೂಢಾಗಿ ಮಾತಾಡಿದ್ರು. ನೀವು ತಗೊಳ್ಳಿ ಸರ್, ನಾನು ನಿಮ್ಗೆ ಕಂಪ್ನಿ ಕೊಡ್ತೀನಿ. ಹೆಂಡತಿಗೆ ಎದುರಿ ಕಣ್ಣು ಕುಡಿತಿಲ್ಲ ಅನ್ನೋ ಹೆದರಿಕೆ ಅಂತಲ್ಲ ಸರ್, ಜಸ್ಟ್ ಪ್ರಿಕಾಷನ್ ಅಷ್ಟೇ. ಮತ್ತದೇ ಮಿಸ್ಟೇಕ್ನ ರಿಪೀಟ್ ಮಾಡಿದ್ರೆ ಬೇಡದೇ ಇರೋ ತಲೆನೋವನ್ನೆಲ್ಲ ತಲೆ ಮೇಲೆ ಹೇಳ್ಕೊಂಡಂಗಾಗತ್ತೆ. ಸುಮ್ಮನೆ ಸುತ್ತಿ ಬಳಸಿ ಹೇಳೋದಕ್ಕೆ ಹೋಗ್ಬೇಡ. ಇದನ್ನೆಲ್ಲ ಬೇಜಾನ್ ಕೇಳ್ಬಿಟ್ಟಿದ್ದೀನಿ ನಾನು. ಹೆಂಡತಿ ಕಂಡ್ರೆ ಭಯ, ನಾನು ಹೆಂಡತಿಗೆ ದಾಸ, ನನ್ನ ಹೆಂಡತಿಗೆ ನಾನು ಗುಲಾಮ ಅಂತ ಒಪ್ಕೋ, ಇಲ್ಲ ಕುಡಿ. ಏನಪ್ಪ ನೀನು, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಅಲ್ಲ, ದುಡಿಯೋ ಗಂಡಸಾಗಿ ಇಷ್ಟಾದ್ರೂ ಫ್ರೀಡಮ್ ಬೇಡವಾ ನಿನಗೆ? ಅಲ್ಲ, ನಿನಗೊಂದು ಪ್ರೈವೇಟ್ ಲೈಫೇ ಇಲ್ವಾ? ಗಂಡಸು ಅಂದಮೇಲೆ ಅಧಿಕಾರನ ಫ್ರೀಡಮ್ನ ಉಳಿಸ್ಕೊಳ್ಳೇಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲದಕ್ಕೂ ಹೆಂಡತಿ ಮುಂದೆ ಫೈಲ್ ಇಟ್ಕೊಂಡು ನಿಂತ್ಕೊಂಡ್ಬಿಡೋದಲ್ಲ, ಸೈನ್ ಮಾಡು ಅಂತ. ಒಪ್ಕೋ ಗುಲಾಮ ಅಂತ, ಇಲ್ಲ ಕುಡಿ. ನಿನಗಿರೋದು ಎರಡೇ ಆಪ್ಷನ್. ಗುಲಾಮ ಅಂತ ಒಪ್ಕೊಂಡ್ಬಿಡಪ್ಪ, ನಾನಂತೂ ಫೋರ್ಸ್ ಮಾಡಲ್ಲ. ಇಲ್ಲ ಸರ್, ಸ್ವಲ್ಪ ಕುಡಿತೀನಿ. ಆಲ್ರೆಡಿ ಗ್ಲಾಸ್ಗೂ ಹಾಕ್ಬಿಟ್ಟಿದ್ದೀನಿ, ಇರು ಸ್ವಲ್ಪ ಕುಡಿ. Cheers. ಚಿಯರ್ಸ್.